ಮೊದಲು ಮಲ್ಲಾಸುರ ಮಣಿಕಾಸುರ ಎಂಬ ರಾಕ್ಷಸರು ಒಂಟಿಗಾಲಿ ನಿಂತು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರ ಪಡೆದಿರ್ತಾರೆ. ಈ 2 ವರ ಕೇಳಿರ್ತಾರೆ. ಭೂಮಿ ಮ್ಯಾಗೆ ಇರ್ತಕ್ಕಂಥ ಯಾವ ಆಯುಧದಿಂದನೂ ನಮಗೆ ಮರಣ ಇರಬಾರ್ದು, ಒಂದನೇದು. ಎರಡನೇದು, ಒಂದು ಹನಿ ರಕ್ತ ನಮ್ಮದು ಭೂಮಿಗೆ ಸೋಕಿದ ತಕ್ಷಣ ನಮ್ಮಂಥ ಸೈನಿಕರು ಕೋಟ್ಯಾಂತರ ಉತ್ಪತ್ತಿ ಆಗಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಆಗಿತ್ತು. ಆವಾಗ ಬ್ರಹ್ಮ ವರ ಕೊಟ್ಟ. ಬರ್ತಾ ಅವ್ರಿಗೆ ಅಹಂಕಾರ ಬೆಳೆದ್ಬಿಟ್ಟು ತಮ್ಗೆ ಯಾವ್ದು ಆಸೆ ಹುಟ್ಟೋ ಅದನ್ನೆಲ್ಲ ವಶಪಡಿಸ್ಕೊಂತ ಹೊಂಟ್ಬಿಟ್ರು. ಕೊನೆಗೆ ಮಣಿಚೂಲು ಪರ್ವತ ಎಂಬ ಗುಡ್ಡನ ವಶಪಡಿಸ್ಕೊಳಕ್ಕೆ ಹೋದಾಗ ಅಲ್ಲಿ ಸಕಲ ವನಸ್ಪತಿಗಳಿಂದ ಕೂಡಿತ್ತು. ಆವಾಗ ಅಲ್ಲಿ ಅದಕ್ಕೆ ಆಸೆ ಬಿದ್ದು ಅದನ್ನು ವಶಪಡಿಸ್ಕೊಳಕ್ಕೆ ಹೋದಾಗ ಅಲ್ಲಿ ಋಷಿಗಳು ತಪಸ್ಸು ಮಾಡ್ತಾಯಿದ್ರು. ಅವರು ಪರಿಪರಿಯಾಗಿ ಕೇಳ್ಕೊಂಡ್ರು, ಈ ಪೂಜಾವನ ಬಿಟ್ಟು ನೀವು ಬೇಕಾದ ತೊಗೊಳ್ರಿ ಅಂತ ಹೇಳಿ ಕೇಳ್ಕೊಂಡ್ರು. ಆದರೆ ಅವ್ರು ಕೇಳಲಿಲ್ಲ. ಆಸೆ ಅನ್ನೋದು ಜಾಸ್ತಿ ಆಗಿಬಿಟ್ಟಿತ್ತು. ಅದನ್ನು ವಶಪಡಿಸ್ಕೊಳಕ್ಕೆ ಹೋದಾಗ ಆ ಋಷಿಗಳಿಗೆ ಹಿಂಸೆ ಕೊಡಕತ್ತಿದ್ರು. ಹಿಂಸೆ ಕೊಟ್ಟಾಗ ಅವರು ಶಿವನಲ್ಲಿ ಮೊರೆ ಹೋದಾಗ ಶಿವ ತನ್ನ ಕಣ್ಣೊಳಗಿನಿಂದ ಕೋಪಾಗ್ನಿ ಕಡಿಬಿಟ್ಟ. ಅಲ್ಲಿ ಒಬ್ಬ ಗುರುತುಮಾರ ಹುಟ್ಟಿದ ಆದಿಶಕ್ತಿ. ಸ್ವಾಮಿ ನನ್ನ ಉದ್ಭವ ಮಾಡಿದ ಕಾರಣ ಏನು ಅಂತಂದೇಳಿ ಈಶ್ವರನ ಆದಿಶಕ್ತಿ ಕೇಳಿದ್ದು. ಇಲ್ಲ, ರಣಭೂಮಿಗೆ ನಾಲ್ಗೆ ಚಾಚಿ ಒಂದು ಹನಿ ರಕ್ತ ಭೂಮಿಗೆ ಶೋಕದಂಗೆ ಬೀಳ್ದಂಗೆ ನೀನು ಭಕ್ಷಣ ಮಾಡೋ ಕುಡಿ ಅಂತಂದೇಳಿ ಶಿವನ ಆಜ್ಞೆ ಆಯಿತು. ಆವಾಗ ದೇವಿ ರಣಭೂಮಿಗೆ ನಾಲ್ಗೆ ಚಾಚಿದ್ಲು. ನಾಲ್ಗೆ ಚಾಚಿದಾಗ ಅವ್ರದ್ದು 7 ಕೋಟಿ ರಾಕ್ಷಸರ ಸೈನ್ಯನೂ ಆದಿಶಕ್ತಿ ನಾಲ್ಗೆ ಮೇಲಾಯಿತು. ನಾಲ್ಗೆ ಮೇಲಾದಾಗ ಈಶ್ವರ ತನ್ನ ರೂಪ ತೇಜಿಸಿ ಅಂದರೆ ನಂದಿವಾಹನ ಬಿಟ್ಟು ಕುದುರೆವಾಹನ ಅಶ್ವಾರೂಢನಾಗಿ ಪಾರ್ವತಿ ಸಮೇತನಾಗಿ ಗಂಗಿಮಾಳಮ್ಮ ಅಂತಂದು ಹೇಳಿ ನಾಮಕರಣ ಮಾಡಿಕೊಂಡು ಪಾರ್ವತಿ ಮತ್ತು ಪರಮೇಶ್ವರ ಅಂದರೆ ಮೈಲಾಲಿಂಗೇಶ್ವರ ಗಂಗಿಮಾಳಮ್ಮ ಇಬ್ಬರು ಸಮೇತನಾಗಿ ಯುದ್ಧ ಮಾಡಿದರು. ಯುದ್ಧ ಮಾಡಿದಾಗ 7 ಕೋಟಿ ರಾಕ್ಷಸರ ಸೈನ್ಯನೂ ನಾಶ ಆಯಿತು. ಕೊನೆಗೆ ಮಲ್ಲಾಸುರ ಮಣಿಕಾಸುರ ಎಂಬ ದೈತ್ಯರು ಏನಿದ್ರಲ್ಲ, ಆ ಮಲ್ಲಾಸುರ ಎಂಬ ರಾಕ್ಷಸರನ್ನು ಹಿರೇಮೈಲಾರದಲ್ಲಿ ಸಂಹಾರ ಆಯಿತು. ಚಿಕ್ಕ ರಾಕ್ಷಸರನ್ನ ಇಲ್ಲಿ ಸಂಹಾರ ಆಯಿತು. ಸಂಹಾರ ಆದ ಕಾಲಕ್ಕೆ ಋಷಿಗಳು ಸ್ವಾಮಿ ಇಷ್ಟೆಲ್ಲ ಕಷ್ಟ ನಷ್ಟಗಳು ಆದವು ಇವ್ರ ಸಲುವಾಗಿ ಇದ್ರದ್ದೊಂದು ನೆನಪು ಕೊಡ್ಬೇಕು ನೀನು ಅಂತಂದೇಳಿ ಈಶ್ವರನಲ್ಲಿ ಋಷಿ ಮುನಿಗಳು ಎಲ್ಲರೂ ಕೇಳ್ಕೊಂಡಾಗ ಆವಾಗ ಈಶ್ವರ ಅಲ್ಲಿ ಇಲ್ಲಿ ಕೊಡಿ ಕಾಲಕ್ಕೆ ಉದ್ಭವ ಆದ ಅಂತ ಹೇಳಿ ಅಲ್ಲಿ ಹಿರಿಯ ರಾಕ್ಷಸನ ಸಂಹಾರ ಅದಕ್ಕೆ ಅದು ಹಿರೇ ಮೈಲಾರ, ಇದು ಚಿಕ್ಕ ಮೈಲಾರ ಅನ್ನೋದು. ಅಲ್ಲಿ ಹಿರಿಯ ರಾಕ್ಷಸನ ಸಂಹಾರ ಮಾಡಿದ, ಇಲ್ಲಿ ಚಿಕ್ಕ ರಾಕ್ಷಸನ ಸಂಹಾರ ಮಾಡಿದ. ಅಲ್ಲಿ ಅದಕ್ಕೆ ಹಿರೇ ಮೈಲಾರ, ಚಿಕ್ಕ ಮೈಲಾರ, ಮೈಲಾರಲಿಂಗೇಶ್ವರ ಅಣ್ಣ, ಮಾಲ್ತೇಶ ತಮ್ಮ ಅಂತಂದು ಹೇಳಿ ಅನ್ನೋದು. ದೇವರೇನು ಅಣ್ಣ ತಮ್ಮ ಅಲ್ಲ, ಆ ರಾಕ್ಷಸರೇನು ಕುದುರೆ ಹಿಡಿಗದ್ರಲ್ಲ ಅವರು ಅಣ್ಣ ತಮ್ಮ. ಅವರಿಬ್ಬರನ್ನು ಸಂಹಾರ ಮಾಡಿ ಹಿಂದಿಯಲ್ಲಿ ಕೂಡ ಈಶ್ವರ ನೆಲೆಸಿದ ಅಂತ ಹೇಳಿ. ಹೌದು, ಸ್ವಯಂಭೂ ಉದ್ಭವಲಿಂಗು. ಈಗ ಮೈಲಾರಲಿಂಗೇಶ್ವರನ ಜಾತ್ರೆ ಇದೆ ಅಲ್ಲ, ಈಗ ಅಲ್ಲಿಗೆ ಬರೋಂಥ ಭಕ್ತರು ಇಲ್ಲಿಗೂ ಬರ್ತಾರೆ. ಫಸ್ಟ್ ಇಲ್ಲಿಗೆ ಬಂದ ಅಲ್ಲಿಗೆ ಹೋಗೋದು ಅದೊಂದು ಪದ್ಧತಿ ಇದೆ. ಇಲ್ಲಿದು ಈ ದೇವ್ರದ್ದು ಕಾರ್ಣಿಕೋತ್ಸವ ಯಾವಾಗ ಆಗ್ತದೆ? ಇಲ್ಲಿ ದಸರಾದ ಮಹಾನವಮಿ ದಿನ, ಮಹಾನವಮಿ ಒಳಗೆ ನವಮಿ ದಿನ, ವಿಜಯದಶಮಿ ದಿನ ಪವಾಡಗಳು ಬನ್ನಿ ಮುಡಿಯೋದು ಆಗ್ತವೆ. ವರ್ಷಕ್ಕೆ ಒಂದೇ ಸರಿ ಕಾರ್ಣಿಕ ನೋಡಿ. ಹೌದು. ಇಲ್ಲಿ ಸಾಕು ಎಲ್ಲೆಲ್ಲಿಂದ ಭಕ್ತರು ಬರ್ತಾರೆ? ಅಯ್ಯೋ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದನೂ ಬರ್ತಾರೆ. ಅಂದ್ರೆ ಯಾವಾಗ್ಲೂ ಬರ್ತಾರ? ಪ್ರತಿನಿತ್ಯ ಯಾವಾಗಲೂ ಇರ್ತಾರೆ. ಇದೇ ತರ ಜನಜಂಗುಳಿಯಿಂದ ಕೂಡಿರ್ತೈತ್ರಿ? ಏನು ಇದೇ ತರ ಜನಜಂಗುಳಿಯಿಂದ ಕೂಡಿರ್ತೈತ್ರಿ? ಹೌದು. ಭಕ್ತರು ಭಾನುವಾರ ಸ್ವಲ್ಪ ಜಾಸ್ತಿ ಇರ್ತಾರ, ಟೈಮ್ನಾಗ ಸ್ವಲ್ಪ ಕಡಿಮೆ ಇರ್ತಾರ. ಪ್ರತಿ ಪೌರ್ಣಿಮಾ ಅಂತೂ ತುಂಬ ಜನ ಇರ್ತಾರೆ. ಭಕ್ತರಿಗೆ ತಾವೇನು ಕೋರ್ಕೊಂತಾರ ಅದೆಲ್ಲ ಈಡೇರ್ತೈತ್ರಿ? ಸಕಲ ಇಷ್ಟಾರ್ಥ ಪೂರ್ತಿ ಮಾಡುವ ಕಾಮಧೇನು ಕಲ್ಪವೃಕ್ಷನ ಮೈಲಾರಲಿಂಗಪ್ಪ. ಅವ್ರ ಇಷ್ಟಾರ್ಥ ಪೂರೈಸಿ ಕರ್ಸ್ಕೊಂಡದ ಅವ್ರನ್ನ ಭಗವಂತ ಎಲ್ಲರನ್ನು. ನೀವು ಎಷ್ಟು ವರ್ಷದಿಂದ ಈ ಕಾಯಕ ಮಾಡ್ತಿದ್ದೀರಿ? ನನಗಿರೋದು ಈಗ 61 ವರ್ಷ. ನಾವು 18 ವರ್ಷದಿಂದನೂ ಸೇವೆ ಮಾಡ್ಕೊತ ಇದ್ದೀವಿ. ನಮ್ಮಪ್ಪ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜನ ಕಾಲದಿಂದನೂ ಮಾಡ್ಕೊತ ಬಂದ.